ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಹೇಗಿದೆ ಅಂದರೆ ಸಣ್ಣ ಮಕ್ಕಳ ಹಠಮಾರಿತನದ ಹಾಗೆ ಇದೆ. ಮಕ್ಕಳು ರಚ್ಚೆ ಹಿಡಿತ, ಒಂದು ಮಗು ರಚ್ಚೆ ಹಿಡಿತಂತ ಹಠ ಮಾಡಲಿಕ್ಕೆ ಶುರು ಮಾಡಿ, ಏನು ಬೇಕಪ್ಪ ನಿನಗೆ, ನನಗೆ ಆನಿ ತಂದು ಕೊಡು. ಏನಪ್ಪ ಕೇಳೋದು ಕೇಳ್ತೀವಿ, ಸಣ್ಣ ಆಟಿಗೆ ಸಾಮಾನು ಕೇಳು ತಂದು ಕೊಡ್ತೀವಿ. ನೀನು ಆನಿ ಕೇಳಿದ್ರೆ ತರೋದು ಹೆಂಗೆ, ತಂದ ಮೇಲೆ ಇಟ್ಕೊಳ್ಳೋದಲ್ಲೇ ನಮ್ಮ ಮನೆ ಒಳಗಡೆ ತಂದು ನಿಲ್ಲಿಸ್ಲಿಕ್ಕೆ ಆಗಲ್ಲ, ಪಕ್ಕದಲ್ಲಿ ಜಾಗ ಇಲ್ಲ, ಬೇರೆ ಏನಾರು ಕೇಳು ಕೊಡಿಸ್ತೀನಿ ಅಂತ ನಾ ಅಪ್ಪ. ಇಲ್ಲ ನನಗೆ ಆನೆನ ಬೇಕು. ಆಯಿತು, ಆನೆ ಖರೀದಿ ಮಾಡ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ್ಕೊಂಡು ಮಗ ಹೇಳ್ತಾನೆ, ಇದನ್ನು ಮನೆ ಒಳಗೆ ಕರ್ಕೊಂಬಂದು ನಿಲ್ಲಿಸ್ಬೇಕು ನಿನಗೆ. ನಾವು ಹೊರಗಡೆ ಹೆಂಗೆ ಆಟ ಆಡಲಿ, ಹೊರಗಡೆ ಮಳೆ ಮಾಡ್ಲಿಕ್ಕೆ ಹತ್ತದ, ಒಳಗಡೆ ತೊಗೊಂಬ. ಮಕ್ಕಳ ಹಠಮಾರಿತನ ಇದೆಯಲ್ಲ, ಅದಕ್ಕೆ ಲಾಜಿಕ್ ಇರೋದಿಲ್ಲ. ಆದರೆ ಪ್ರಬುದ್ಧರಾದ ನಾವು, ವಯಸ್ಕರಾದ ನಾವು, ಆಯಾ ಜವಾಬ್ದಾರಿಗೆ ತಕ್ಕ ಹಾಗೆ, ಆಯಾ ಸ್ಥಾನಮಾನಕ್ಕೆ ತಕ್ಕ ಹಾಗೆ ನಮ್ಮ ನಡವಳಿಕೆ ಇರಬೇಕು. ಮತ್ತು ನಮ್ಮ ಬೇಡಿಕೆಗಳೇನಿದ್ರೂ ಕೂಡ ಅದು ತಾರ್ಕಿಕವಾಗಿ ಯೋಗ್ಯವಾಗಿರಬೇಕು. 4 ಜನ ಒಪ್ಪುವ ಹಾಗೆ ಇರಬೇಕು. ಯಾಕಿಷ್ಟೆಲ್ಲ ಮುನ್ನುಡಿಯನ್ನು ಹೇಳಿದೆ ಅಂತಂದರೆ, ಮೊನ್ನೆ ಒಂದು ತೀರ್ಮಾನ ಆಗೈತಿ. ಏನಂತ, ಒಂದು ವಾರ ಹಾಳಾಗೋಯ್ತು. ಸೋಮವಾರದಿಂದ ಶುಕ್ರವಾರವರೆಗೂ ಸಂಸತ್ ಅಧಿವೇಶನವನ್ನು ಮಾಡಲಿಕ್ಕಾಗಲಿಲ್ಲ. ಸೋಮವಾರದಿಂದ ಸಂಸತ್ ರಾಜ್ಯಸಭೆ ಲೋಕಸಭೆ 2 ಅಧಿವೇಶನ ಶುರು ಮಾಡೋಣ. ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಇಬ್ಬರೂ ಸೇರಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋಣ. 16 ತಾಸು ಲೋಕಸಭೆಯಲ್ಲಿ, 9 ತಾಸು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು. ಇಬ್ಬರೂ ಒಮ್ಮತದಿಂದ ಒಪ್ಕೋತಾರೆ. ಆಯಿತು, ಚರ್ಚೆಗೆ ನಾವು ಸಿದ್ಧ ಅಂತಾರೆ. ಆಯಿತು, ಸೋಮವಾರದಿಂದ ಸುರಳಿತವಾಗಿ ನಡೀತದೆ ಅಧಿವೇಶನ ಅಂತ ನಾವು ಕೂಡ ವಿಡಿಯೋ ಮಾಡಿದ್ವಿ. ನೀವು ಶನಿವಾರ ದಿವಸ ಸಂಜೆಯ ವಿಡಿಯೋದಲ್ಲಿ ನೋಡಿದ್ದೀರಿ. ಸೋಮವಾರ ಬೆಳಿಗ್ಗೆ ಇವತ್ತು ಅಧಿವೇಶನ ಶುರುವಾಗಬೇಕು. ಇದ್ದಕ್ಕಿದ್ದಂಗೆ ಮತ್ತೆ ಹೊಸ ನಾಟಕ ಶುರು. ಏನು ನಾಟಕ? ನಮಗೆ ಲೈನ್ ಆಫ್ ಕಮಿಟ್ಮೆಂಟ್ ಕೊಡಬೇಕು ನೀವು. ಹಾಂ, ಏನು ಹಂಗಂದರೆ ಏನಿಲ್ಲ, ಈ ಆಪರೇಷನ್ ಸಿಂಧೂರ್ದು ಚರ್ಚೆ ಇದೆಯಲ್ಲ, ಈ ಚರ್ಚೆ ಮುಗಿದಾದ ತಕ್ಷಣ ವೋಟರ್ಸ್ ಲಿಸ್ಟ್ ವೆರಿಫಿಕೇಷನ್ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡಬೇಕು. ಅಲ್ಲ ರೀ, ಯಾವುದೇ ಪಾರ್ಲಿಮೆಂಟಿಗೆ ಅದರದೇ ಆದಂಥ ಒಂದು ಪ್ರೋಟೋಕಾಲ್ ಇರ್ತದೆ. ಆ ಶಿಷ್ಟಾಚಾರದ ಪ್ರಕಾರ ಎಲ್ಲವೂ ನಡೀತದೆ. ಯಾವುದೇ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಲೋಕಸಭಾ ಸ್ಪೀಕರು ಎಲ್ಲ ಪಕ್ಷದವ್ರನ್ನ ಸೇರಿಸಿ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಸರ್ಕಾರದ ಆದ್ಯತೆಗಳೇನು, ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಯಾವ ವಿಧೇಯಕಗಳನ್ನು ಮಂಡಿಸಬೇಕು, ಯಾವುದು ಕಾಯ್ದೆಯನ್ನಾಗಿ ಪರಿವರ್ತಿಸಬೇಕು, ಯಾವ್ಯಾವ ರೀತಿಯ ಅಮೆಂಡ್ಮೆಂಟ್ಗಳಾಗಬೇಕು, ಇದ್ರ ಕುರಿತಾಗಿ ಚರ್ಚೆ ಆಗಬೇಕು. ಅದಕ್ಕೆ ಸರ್ಕಾರದ ಧೋರಣೆಯನ್ನು, ಸರ್ಕಾರದ ಈ ಸಂಸತ್ ಅಧಿವೇಶನದ ನಿರೀಕ್ಷೆಗಳೇನು, ಅದಕ್ಕನುಗುಣವಾಗಿ ಅದು ಕಾರ್ಯಪಟ್ಟಿಯನ್ನು ಸಿದ್ಧಪಡಿಸುತ್ತೆ, ವೇಳಾಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ಏನೂ ಇಲ್ಲವೇ ಇಲ್ಲ, ನೀವು ಇದ್ದಕ್ಕಿದ್ದ ಹಾಗೆ ಬಂದು ಸೋಮವಾರ ದಿವಸ ಬೆಳಗ್ಗೆ ಹೊಸದಾಗಿ ಹೊಸ ಷರತ್ತನ್ನು ವಿಧಿಸ್ತಾ ನಮಗೆ ಲೈನ್ ಆಫ್ ಕಮಿಟ್ಮೆಂಟ್ ಕೊಡಿ ಅಂದ್ರೆ ಮಾತ್ರ ನಾವು ಒಳಗಡೆ ಬರ್ತೀವಿ. ನಾವು ಹೊರಗೆ ನಿಂತಿರ್ತೀವಿ. ಮಳೆ ಬರ್ತಾ ಇದೆ, ಸಣ್ಣಗೆ ಹನಿ ಬೀಳ್ತಾ ಇದೆ. ಎಲ್ಲರೂ ಸಂಸತ್ ದ್ವಾರದ ಹೊರಗಡೆ ನೋಡಿ, ಬೆಳಗ್ಗೆ ಎದ್ರೆ ಗಂಗಾರಾಮ್ ಹಾಸ್ಪಿಟ್ಲಿಗೆ ಹೋಗಿ ನಿಂತ್ಕೋತಾರೆ. ಸೋನಿಯಾ ಗಾಂಧಿ ಹುಷಾರಿಲ್ಲ ಅಂಥೇಳಿ ಇಲ್ಲಿ ಬಂದು ಕೈಯಲ್ಲಿ SIR ಅಟ್ಯಾಕ್ ಆನ್ ಡೆಮೋಕ್ರಸಿ ಅಂತ ಒಂದು ನೀಲಿ ಬಣ್ಣದ್ದು ಒಂದು ದೊಡ್ಡದೊಂದು ಬ್ಯಾನರು. ಮಲ್ಲಿಕಾರ್ಜುನ ಮುತ್ಯ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಹಸಿರು ಸೀರೆ ಉಟ್ಕೊಂಡು ಪ್ರಿಯಾಂಕಾ ವಾಡ್ರಾ ನಿಂತಿದ್ರು, ಬಿಳೆ ಶರ್ಟ್ ಹಾಕ್ಕೊಂಡು ರಾಹುಲ್ ಗಾಂಧಿ, ಜೊತೆಗೆ ಎಲ್ಲ ಒಂದಿ ಮಾಗದರ ಸಮೇತ ವಿಪಕ್ಷದವ್ರ ಸಹಿತ ಬಂದು ನಿಂತುಬಿಡ್ತಾರೆ. ಮಾಧ್ಯಮದವ್ರು ಬಂದು ಮಾಧ್ಯಮದವ್ರು ಕೇಳಿದ್ರು ಉತ್ತರ ಹೇಳಕ್ತಾ ಇರಲ್ಲ ರಾಹುಲ್ ಗಾಂಧಿ. ಸುಮಾರು ಹೊತ್ತು ಅಲ್ಲೇ ನಿಂತ. ಇವರು ಕಾದೇ ಕಾದ್ರು ಮಾಧ್ಯಮದವರು ಎಲ್ಲ ಮೈಕಳು ಜೋಡಿಸಿದ್ದಾರೆ. ನಾನೀಗ ಹೇಳ್ತಾ ಇರೋದು ಮಧ್ಯಾಹ್ನ 1:15 ಗಂಟೆಗೆ ನಡೀತಾ ಇರುವಂಥ ವಿದ್ಯಮಾನ ಇದು. ಈಗ ಜಸ್ಟ್ ಫ್ರೆಶ್ ಸಂಚಿಕೆ ಇದು. ಏನು ಹೇಳಕ್ತಾ ಇರಲ್ಲ. ಜೋ ಬಿ ಬಾತ್ ಕರ್ ರಹೆ ಹಮ್ ಉಧರ್ ಹಿ ಬಾತ್ ಕರೆಂಗೆ ಅಂತಾರೆ. ಅಖಿಲೇಶ್ ಯಾದವ್ ಹತ್ರ ಮೈಕ್ ಹಿಡಿದ್ರು. नहीं हमारा फौजी लोगों जो पराक्रम किया है उसके बारे में हमारा कुछ नहीं है. ಇದು ನೋಡಿ, ಒಗ್ಗರಣೆ ಹಾಕೋದಿದು. ನಮ್ಮ ಸೈನಿಕರು ಮಾಡಿರುವಂಥ ಸಾಧನೆ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. हम बात करना चाहते हैं पहलगाम में वो हादसा कैसा हुआ. ಅವರೇನೋ ಹೇಗೆ ಈ ಘಟನೆ ನಡೀತು, ಪಹಲ್ಗಾಮ್ನಲ್ಲಿ ಹೆಂಗೆ ಈ ರೀತಿ ಅಟ್ಯಾಕ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು. ಆಯಿತು, ಮಾತಾಡಿ. ಒಳಗಡೆ ಬಂದರೆ ತಾನೇ ಮಾತಾಡೋಕ್ಕಾಗೋದು. ಒಳಗೆ ಬರೋಕ್ಕೆ ತಯಾರಿಲ್ಲ ನೀವು ಅಂದರೆ ಅಧಿವೇಶನವನ್ನೇ ನಡೆಸಲಿಕ್ಕೆ ಆಗದೇ ಇದ್ದರೆ ನೀವು ಪ್ರಶ್ನೆಯನ್ನು ಕೇಳೋಕ್ಕಾಗಲ್ಲ, ಅವ್ರು ಉತ್ತರ ಹೇಳೋಕ್ಕೆ ಹೋಗಲ್ಲ. ಪ್ರಶ್ನೆ ಕೇಳೋದು ನಿಮ್ಮ ಹಕ್ಕು, ನಿಮ್ಮ ಅಧಿಕಾರ. ವಿಪಕ್ಷದಲ್ಲಿ ಕೂತಿದ್ದೀರಿ,
ಎರಡನೇ ಅತಿ ದೊಡ್ಡ ಪಕ್ಷ, 39 ಸ್ಥಾನಗಳು ತೊಗೊಂಡಿದ್ದೀರಿ ಅಖಿಲೇಶ್ ಯಾದವ್. ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಅದು, 99 ಸ್ಥಾನ ಕಾಂಗ್ರೆಸ್ಗೆ, 38-39 ಈ ಇದಕ್ಕೆ ಬಂದಿರೋದು ಸಮಾಜವಾದಿ ಪಾರ್ಟಿಗೆ. 5 ಜನ ನಿಮ್ಮ ಕುಟುಂಬದವರೇ ಇದ್ದೀರಿ ಸಂಸತ್ ಸದಸ್ಯರು. ಪ್ರಶ್ನೆ ಕೇಳಬೇಕು ಅಂದರೆ ಒಳಗಡೆ ಬಂದು ಪ್ರಶ್ನೆ ಕೇಳು. ಅದಕ್ಕೆ ಷರತ್ತನ್ನು ವಿಧಿಸೋದು ಯಾಕೆ? ಮೊದಲು ಇದರ ಚರ್ಚೆ ಆಗಲಿ, ಚರ್ಚೆ ಆದ ಮೇಲೆ ನೀವು ಕೇಳೋದು ವಿಷಯಕ್ಕೆ ಬರಲಿಲ್ಲ ಅಂದಾಗ ವಿಚಾರ ಮಾಡಬೇಕು. ಅದನ್ನು ಬಿಟ್ಟು ಚರ್ಚೆಗೆ ಒಳಗೆ ಬರಲಿಕ್ಕೆ ತಯಾರಿಲ್ಲ ಅಂದರೆ ಉದ್ದೇಶ ಏನು? ಉದ್ದೇಶ ಭಾಳ ಸ್ಪಷ್ಟವಾಗಿದೆ. ಇವರು ಅನುರಾಗ್ ಠಾಕೂರ್ ಭಾಳ ಚೆನ್ನಾಗಿ ಹೇಳಿದ್ರು, ಈಗ ಜಸ್ಟ್ ಹೇಳಿದ್ದವರು. ರಾಹುಲ್ ಆಕ್ಯುಪೈಡ್ कांग्रेस पाकिस्तान के साथ रहता है कभी भी, इसलिए वो लोग डर रहे हैं अंदर आने के लिए ಅಂತ. ರಾಹುಲ್ ಆಕ್ಯುಪೈಡ್ ಕಾಂಗ್ರೆಸ್ ಹೊಸ ಶಬ್ದ ನೆನ್ಪಿಟ್ಕೊಳ್ರಿ. ಅನುರಾಗ್ ಠಾಕೂರ್ ಭಾಳ ಚೆನ್ನಾಗಿ ಹೇಳಿದ್ರು. ಅದು ಪಾಕಿಸ್ತಾನದ ಪರವಾಗಿಯೇ ಯಾವತ್ತೂ ಅದರ ಧೋರಣೆ ಇರುತ್ತೆ. ಅದು ಚರ್ಚೆಗೆ ಹೆದರಿ ಒಳಗಡೆ ಬರ್ತಾ ಇಲ್ಲ. ಕಾರಣ ಭಾಳ ಚೆನ್ನಾಗಿದೆ. ಏನಂತಂದರೆ ಮೊದಲೇದಾಗಿ ನೋಡಿ, ಈಗ ಒಳಗಡೆ ಇವರು ಚರ್ಚೆಗೆ ಬರ್ತಾರೆ. ಚರ್ಚೆಗೆ ಬಂದ ತಕ್ಷಣ ಇವ್ರೇನಂತಾರೆ, ಪಹಲ್ಗಾಮ್ ದುರಂತ ಹೆಂಗಾಯಿತು, ಅಷ್ಟು ಜನ ಅಮಾಯಕರ ಮೇಲೆ ದಾಳಿ ಆಯಿತು, ಏನು ಮಾಡಿದ್ರಿ, ಆಮೇಲೆ ಅವರೆಲ್ಲ ಓಡಿ ಹೋಗ್ಬಿಟ್ರು ಉಗ್ರರು, ಅವ್ರನ್ನ ಯಾಕೆ ಹಿಡಿಯೋಕ್ಕಾಗಿಲ್ಲ, ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಯಾವುದೂ ಅಸಾಧ್ಯವಾದದ್ದಿದೆಯೋ ದುಸ್ಸಾಧ್ಯವಾದದ್ದಿದೆಯೋ, ಯಾವುದಕ್ಕಾಗಿ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ ಅಂತ ಅವ್ರಿಗೂ ಗೊತ್ತಿದೆಯೋ ಅದೇ ವಿಚಾರ ಇಟ್ಕೊಂಡು ಇವ್ರಿಗೆ ಚರ್ಚೆ ಮಾಡೋದು ಮಜಾ ನೋಡಿ. ಈ ದೇಶದ ಜನರಿಗೆ ನಡೀತಾ ಇರುವ ಎಲ್ಲ ವಿದ್ಯಮಾನಗಳ ಬಗ್ಗೆ ಈ ಸಂಸತ್ ಸದಸ್ಯರಿಗಿಂತ ತುಂಬ ಚೆನ್ನಾಗಿ ಮಾಹಿತಿ ಇದೆ. ಬೇಕಾದರೆ ಇವ್ರಿಗೆ ಪಾಠ ಹೇಳಿ ಕಳಿಸ್ತಾರೆ. ಸಂಸತ್ನಲ್ಲಿ ನೀನು ಏನು ಪ್ರಶ್ನೆ ಕೇಳಬೇಕು ನಾನು ಹೇಳ್ಕೊಡ್ತೇನೆ ಬಾ ಅಂತ ನಾವು ಹೇಳುವಷ್ಟು ಈಗ ಪ್ರಬುದ್ಧರಾಗಿದ್ದೇವೆ. ಆದರೆ ಇವರು ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ, ನಮ್ಮಂಥ ಜನಸಾಮಾನ್ಯರಿಗೂ ಬಾಲಿಶ ಅನ್ನಿಸ್ಬೇಕು ಅಂಥ ಪ್ರಶ್ನೆಯನ್ನು ಕೇಳಿಸಿ ಗಲಾಟೆ ಮಾಡಬೇಕು ಅಂತ. ಆಯಿತು, ಅದನ್ನಾದರೂ ಮಾಡ್ಲಿಕ್ಕೆ ಒಳಗೆ ಬರಬೇಕಲ್ವಾ? ಒಳಗೆ ಬರಲ್ಲ. ಅವ್ರು ಯಾಕೆ ಬರಲ್ಲ ಅಂದರೆ, ಒಳಗೆ ಬಂದ ತಕ್ಷಣ ಇದೇ ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ಹಿಡಿದು ವಾರಣಾಸಿಯಿಂದ ಹಿಡಿದು ಎಲ್ಲ ಕಡೆ ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ. ಆ ಸಂದರ್ಭದಲ್ಲಿ ನೀವೆಲ್ಲ ಏನು ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಭಾರತೀಯ ಜನತಾ ಪಾರ್ಟಿ ಕೇಳುತ್ತೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಸೀರಿಯಲ್ ಆಫ್ ಬಾಂಬ್ ಬ್ಲಾಸ್ಟ್ ಆಯಿತು ಮಹಾರಾಷ್ಟ್ರದಲ್ಲಿ, ಮುಂಬೈನಲ್ಲಿ ಟ್ರೈನ್ನಲ್ಲಿ. ಆ ಜುಲೈ 6, 2011ಕ್ಕೆ ಆ ಬಾಂಬ್ ಬ್ಲಾಸ್ಟ್ ಆಗಿರುವಂಥ ಅಪರಾಧಿಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಲ್ಲಿ ವಿಫಲರಾದ್ರಿ, ಬಾಂಬ್ ಬ್ಲಾಸ್ಟ್ ತಡೆಯೋದ್ರಲ್ಲಿ ವಿಫಲರಾದ್ರಿ, ಬಾಂಬ್ ಬ್ಲಾಸ್ಟ್ ಶಿಕ್ಷೆಯಿಂದ ಕೊಡಿಸೋದ್ರಲ್ಲಿ ವಿಫಲರಾದ್ರಿ. ನಿಮ್ಮ ಇಡೀ ಸರ್ಕಾರದ ಅವಧಿಯಲ್ಲಿ ನಿರಂತರವಾಗಿ ನಡೆದಂಥ ದಾಳಿಗೆ ಯಾವತ್ತೂ ಪ್ರತೀಕಾರವನ್ನೇ ತೆಗೆದುಕೊಳ್ಳಲಿಲ್ಲ, ಸ್ವಾಭಾವಿಕ ಅನ್ನೋ ಹಾಗೆ ನಡ್ಕೊಂಡ್ರಿ. ಜೊತೆಗೆ ಪಾಕಿಸ್ತಾನದ ಜೊತೆ ಇಷ್ಟೆಲ್ಲ ಆದಮೇಲೂ ಮಾತುಕತೆಯನ್ನು ನಡೆಸಬೇಕು ಅಂತ ಇದ್ರಿ. ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳೋಣ, ಸಂಧಾನ ಮಾಡಿಕೊಳ್ಳೋ ಮೂಲಕ ಪರಿಹರಿಸಿಕೊಳ್ಳೋಣ ಅಂದ್ರಿ. ಇದನ್ನೆಲ್ಲ ಈಗ ಆಡಳಿತ ಪಕ್ಷದವರು ಪ್ರಶ್ನೆ ಕೇಳ್ತಾರೆ. ಅವರೆಲ್ಲ ತಯಾರಾಗಿ ಕೂತ್ಕೊಂಡಿದ್ದಾರೆ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಮೆರಿಟ್ ಏನಪ್ಪ ಅಂತಂದರೆ ಪೂರ್ವ ಸಿದ್ಧತೆ. ಅಲ್ಲಿ ಬರುವಂಥ ಪ್ರತಿಯೊಬ್ಬರು ಇದ್ದಾರಲ್ಲ, ಮಾತನಾಡಲಿಕ್ಕೆ ಯಾರ್ಯಾರು ಅನುಮತಿಯನ್ನು ಪಡೆದಿರ್ತಾರೋ ಅವರು ಇದಕ್ಕೆ ಬೇಕಾದಂಥ ಸಂಪೂರ್ಣವಾದಂಥ ತಯಾರಿಯನ್ನು ಮಾಡ್ಕೊಂಬಂದಿರ್ತಾರೆ. ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಇವರು ಸಂಪೂರ್ಣವಾಗಿ ಈ ನಮ್ಮಲ್ಲಿ ಒಂದು ಭಾಳ ಅಂತ ಸಣ್ಣ ಶಬ್ದ ಬಳಸ್ಬೇಕು ಬೇಡ ಗೊತ್ತಿಲ್ಲ, ಸಂತೆಯಲ್ಲಿ ಸೀರೆ ಬಿಚ್ಚೋದು ಅಂತಾರೆ. ಅಂದರೆ ಅದರ ಅರ್ಥ ಶಬ್ದಶಃ ಹೋಗಬೇಡಿ, ತಪ್ಪು ತಿಳ್ಕೊಬೇಡಿ, ನಾನು ಮಹಿಳೆಯರಿಗೆ ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಹೇಳೋದಲ್ಲ. ಅಂದರೆ ಬಟಾ ಬಯಲಾಗಿ ಸಾರ್ವಜನಿಕವಾಗಿ ಇವ್ರನ್ನ ನಗ್ನಗೊಳಿಸುವಂಥ ಹಳೆಯ ವಿಷಯಗಳನ್ನು ತೆಗಿಬೇಕಾಗತ್ತೆ. ಆ ವಿಷಯ ಬಂದ್ಬಿಡ್ತದೆ ಅನ್ನೋ ಭಯಕ್ಕೆ ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಹಿಡಿದು ಪ್ರಿಯಾಂಕಾ ವಾಡ್ರಾಯಿಂದ ಹಿಡಿದು ಅಖಿಲೇಶ್ ಯಾದವಿಂದ ಹಿಡಿದು ಎಲ್ಲರೂ ಕೂಡ ಅದನ್ನು ಹೇಗಾದರೂ ಮಾಡಿ ಅದನ್ನು ತಪ್ಪಿಸ್ಕೋಬೇಕು ಅಂತ ಈ ರೀತಿಯ ನಾಟಕ ಆಡ್ತಾರೆ. ಕೇಳಿದರೆ ನಾವು ದಲಿತರ ಪರವಾಗಿ ಯಾವುದು ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಬಿಂಬಿಸುವಂಥ ಈಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ರೀ. ನೀವು ಗಮನಿಸ್ಬೇಕಿನ್ನೇನಂತಂದರೆ, ಯಾವುದೇ ವಿಷಯ ಇರಲಿ ಆ ವಿಷಯಕ್ಕೆ ಒಂದು ಚೂರು ಒಗ್ಗರಣೆ ಹಾಕಬೇಕು. ಏನು ಒಗ್ಗರಣೆ ಅಂದರೆ, ಇದು ದಲಿತರ ವಿರುದ್ಧವಾಗಿದೆ, ಹಿಂದುಳಿದ ಅಂದ್ಬಿಟ್ಬಿಡ್ತಾರೆ, ದಲಿತರ ವಿರುದ್ಧವಾಗಿದೆ, ಅಲ್ಪಸಂಖ್ಯಾತರು ಅಂತ ಹೇಳೋದಿಲ್ಲ, ಇನ್ನೊಂದು ಚೂರು ಸೇರಿಸಿದ್ರೆ ಆದಿವಾಸಿಗಳ ವಿರುದ್ಧವಾಗಿದೆ, ಪರಿಶಿಷ್ಟರ ವಿರುದ್ಧವಾಗಿದೆ. ಈ ರೀತಿ ಒಗ್ಗರಣೆ ಹಾಕಿ ಅವರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಬಿಂಬಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದರ ಫಲಶ್ರುತಿ ಇವತ್ತು ಹಾಳುಗೆಡುವಿರುವಂಥ ಮತ್ತೊಂದು ಸಂಸತ್ ಅಧಿವೇಶನ. ತುಂಬ ಬೇಸರ ಆಗ್ತಾ ಇರೋದು ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಈ ಸಂಸತ್ ಅಧಿವೇಶನ ಖರ್ಚಾಗುತ್ತೆ. ಸರ್ಕಾರ ತುಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಹಳಷ್ಟು ವಿಷಯಗಳನ್ನು
6 ತಿಂಗಳುಗಟ್ಟಲೆ ತಯಾರಿ ಮಾಡಿಸಿರ್ತಾರೆ ನರೇಂದ್ರ ಮೋದಿ ಅವರು. ಬೇರೆ ಬೇರೆ ಇಲಾಖೆಯವರು ಯಾವ್ಯಾವ ವಿಧೇಯಕಗಳನ್ನ ನಾವು ಅಮೆಂಡ್ಮೆಂಟ್ ಮಾಡಬೇಕು, ಯಾವ ಹೊಸ ಕಾಯ್ದೆ ತರಬೇಕು, ಹೇಗೆ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡಿರ್ತಾರೆ. ಆದರೆ ಇವರು ಈ ರೀತಿ ಮಾಡುವ ಮೂಲಕ ಇಡೀ ಒಂದು ವ್ಯವಸ್ಥೆಯನ್ನು ಅರಾಜಕ ಸ್ಥಿತಿಗೆ ತಂದು ನಿಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಎಂಥ ಅಪಾಯಕಾರಿ ನೋಡಿ. ಒಂದು ನೆನ್ಪಿಟ್ಕೊಳ್ಳಿ, ಮೊದಲೇದಾಗಿ ಈ ವಂಶ ಪಾರಂಪರ್ಯ ರಾಜಕಾರಣದಿಂದ ಬಂದಂಥವ್ರು ಇರ್ತಾರಲ್ಲ, ಅವ್ರಿಗೆ ಅಧಿಕಾರ ಇಲ್ಲದೆ ಇದ್ರೆ ಆಗೋದಿಲ್ಲ. ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮಪ್ಪ ಎಲ್ಲರೂ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ, ನಾನ್ಯಾಕೆ ನಡೆಸಬಾರ್ದು ಅನ್ನುವಂಥ, ನನ್ನ ಬಿಟ್ಟು ಬೇರೆ ಯಾರೂ ನಡೆಸಬಾರ್ದು ಅಂತ ಅಹಮಿಕೆ ಇರುತ್ತೆ. ಇವರು ಮಹಾನ್ ಅಪಾಯಕಾರಿಯಾಗಿ ಹೊರಹೊಮ್ತಾರೆ. ಅವರು ಅಪಾಯಕಾರಿ ಹೇಗೆ ಅಂದರೆ ಇಡೀ ವ್ಯವಸ್ಥೆಯನ್ನು ಅರಾಜಕಗೊಳಿಸ್ಬಿಡ್ತಾರೆ. ಅಂಥದ್ದೇ ಇನ್ನೊಂದು ಪ್ರಕರಣ ಹೇಳ್ತೇನೆ, ಕೊನೆಯದಾಗಿ ಸಣ್ಣದಾಗಿ ಹೇಳ್ತೇನೆ. ನಿನ್ನೆ ರಾಜ್ ಠಾಕ್ರೆ ಭಾನುವಾರ ದಿವಸ ಇದು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 6 ವರ್ಷಗಳ ನಂತರ ರಾಜ್ ಠಾಕ್ರೆ ಮಾತೋಶ್ರೀಗೆ ಬಂದಿದ್ದರು ಉದ್ಧವ್ ಠಾಕ್ರೆ ನಿವಾಸಕ್ಕೆ. ಯಾರೂ ನಿರೀಕ್ಷೆ ಮಾಡಲಾರ್ದಂಥ ಬೆಳವಣಿಗೆ ಇದು. ಆತ ಪಕ್ಷವನ್ನು ಬಿಟ್ಟು ಹೋದ ಮೇಲೆ, ಹೊಸ ಪಕ್ಷ ಕಟ್ಟಿದ ಮೇಲೆ ನಿರಂತರವಾಗಿ ಸೇಡಿನ ಮನೋಭಾವ, ದ್ವೇಷದಲ್ಲಿಯೇ ನಿರಂತರವಾಗಿ ಬೆಂಕಿ ಕಾರ್ತಾ ಇದ್ದಂಥ ಮನುಷ್ಯ. ಈ ಕಡೆ ಸೋತು ಸುಣ್ಣ ಆದಂಥ ಉದ್ಧವ್ ಠಾಕ್ರೆ ಪಕ್ಷವೇ ಇಲ್ಲ ರೀ, ಅಪ್ಪ ಕಟ್ಟಿದಂಥ ಪಕ್ಷ ಅವನ ಜೊತೆ ಇಲ್ಲ. ಇವತ್ತು ಏಕನಾಥ್ ಶಿಂದೆ ಎತ್ಕೊಂಡು ಹೋಗ್ಬಿಟ್ರದನ್ನ. ಮುಸಲ್ಮಾನರ ಜೊತೆಗೆ ನಿಂತ. ಜೋ ಸೋನಿಯಾ ಗಾಂಧಿ ಕೆ ಸಾಮನೆ ಖಡಾ ಹೋತಾ ಹೈ ಓ ಹಿಜಡಾ ಸಮಜ್ತಾ ಹೂಂ ಅಂತ ಹೇಳಿದ್ರು ಅವರಪ್ಪ. ಯಾರು? ಬಾಳಾ ಠಾಕ್ರೆ ಅವತ್ತಿನ ಕಾಲಕ್ಕೆ ಜೋ ಸೋನಿಯಾ ಗಾಂಧಿ ಕೆ ಸಾಮನೆ ಖಡಾ ಹೋತಾ ಹೈ ಉಸ್ಕೋ ಮೈ ಹಿಜಡಾ ಮಾನ್ತಾ ಹೂಂ, ನಪುಂಸಕ ಅಂತ ತಿಳ್ಕೊತೇನೆ ನಾನು ಸೋನಿಯಾ ಗಾಂಧಿ ಎದುರುಗಡೆ ನಿಲ್ಲವ್ರಿಗೆ ಅಂತ ಹೇಳಿದ್ದವರಪ್ಪ. ಈಗ ಈತ ಸೋನಿಯಾ ಗಾಂಧಿ ಎದುರಿಗೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಬಾಳಾ ಠಾಕ್ರೆ ಪಕ್ಷವೇ ಇಲ್ಲ, ಮುಸಲ್ಮಾನರ ಓಲೈಕೆಗೆ ನಿಂತಿದ್ದಾರೆ. ಅವ್ರ ಮನೆಗೆ ರಾಜ್ ಠಾಕ್ರೆ ಬಂದಿದ್ದಾರೆ. ಏನಕ್ಕೆ? ಉದ್ಧವ್ ಠಾಕ್ರೆ ಅವರ ಹುಟ್ಟುಹಬ್ಬ ಅಂತ. ಇಷ್ಟು ವರ್ಷ ಹುಟ್ಟುಹಬ್ಬ ಆಗಿರಲಿಲ್ವಾ? ಅವತ್ತು ಯಾವತ್ತಾದ್ರೂ ಬಂದಿದ್ಯಾ? 6 ವರ್ಷಗಳ ಹಿಂದೆ ನಿನ್ನ ಮಗನ ಮದುವೆಯ ಕಾರ್ಯಕ್ರಮ ಕರೀಲಿಕ್ಕೆ ಸುಮ್ಮನೆ ಆಫೀಷಿಯಲ್ ಆಗಿ ಸುಮ್ಮನೆ ಬಂದು ಹೋಗಿದ್ದು ಬಿಟ್ಟರೆ ಬಂದೇ ಇಲ್ಲ ಆ ಕಡೆ. ಅಂದರೆ ಈ ವಂಶ ಪಾರಂಪರ್ಯ ರಾಜಕಾರಣದವರು ಹೇಗೆ ತಮ್ಮ ಅಸ್ತಿತ್ವಕ್ಕಾಗಿ ಹಪಹಪಿಸ್ತಾರೆ ಅಂತ. ಈ ರಾಜ್ ಠಾಕ್ರೆ ಅಪಸವ್ಯ ಹೇಗಿರುತ್ತೆ ಅನ್ನೋದಕ್ಕೆ ನಿನ್ನೆ ಮೊನ್ನೆ ನಡೆದ ಘಟನೆ ನೋಡಬೇಕು. ಒಬ್ಬ ಇವ್ರದೇ ಪಕ್ಷದ ಕಾರ್ಯಕರ್ತ, ಒಬ್ಬ ಹಿಂದೂ ಹೋಗಿ ಮರಾಠಿಯಲ್ಲಿ ಮಾತಾಡುವಂಥ ಒಬ್ಬ ಮುಸಲ್ಮಾನಿಗೆ ಹೇಳ್ಬಿಡ್ತಾನೆ, ಸಾಬನಿಗೆ ಹೇಳಿದ ತಕ್ಷಣ ಇವರ ಹೇಳ್ತಾನೆ, ಅವನು ಮಾತಾಡೋದಿಲ್ಲ, ಆತನಿಗೆ ಜೋರು ಮಾಡ್ತಾನೆ. ಯಾವಾಗ ಅವ್ರು ಜೋರು ಮಾಡ್ತಾನೆ ಇವನು ಮುಸಲ್ಮಾನನಿಗೆ, ಮುಸಲ್ಮಾನ ಕಡೆಯವರೆಲ್ಲ ಓಡಿ ಬರ್ತಾರೆ, ಬಂದು ಚೆನ್ನಾಗಿ ಆತನ ಥಳಿಸ್ತಾರೆ. ಯಾವ ರೀತಿ ಹೊಡಿತಾರೆ ಅಂತಂದ್ರೆ ಅವನ್ನ ಮೈಯೆಲ್ಲ ರಕ್ತ ಆಗಿರ್ತದೆ. ಹಾಗೆ ಹೊಡೆಸಿಕೊಂಡು ವಾಪಸ್ ಬರ್ತಾನೆ. ಇದರ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ರಾಜ್ ಠಾಕ್ರೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಇಲ್ಲಿ ನಾನು ಮುಸಲ್ಮಾನ ಹಿಂದೂ ಅನ್ನೋದು ತರ್ತಾ ಇಲ್ಲ. ವಿಷಯ ಏನು ಅಂತಂದರೆ, ಈ ಅಲ್ಪಸಂಖ್ಯಾತರು ಅಂತ ಹೇಳುವಂಥ ಮುಸಲ್ಮಾನರಿದ್ದಾರಲ್ಲ, ಅವ್ರಿಗೆ ನೀವು ಮರಾಠಿ ಮಾತಾಡೋ ಅಂತ ಹೇಳಿದರೆ ಅವ್ರ ಕೋಪ ಬಂದ್ಬಿಡತ್ತೆ. ನೀವು ನಮ್ಮ ಧರ್ಮದ ಮೇಲೆ ದಾಳಿ ಮಾಡ್ತೀರಿ ಅಂತ ತಿಳ್ಕೊತಾರೆ ಅವ್ರು, ಭಾಷೆ ಅಂತ ತಿಳ್ಕೊಳ್ಳಲ್ಲ. ಅದೇ ಪಾಪ ಒಬ್ಬ ಹಿಂದೂ ಆಗಿದ್ದರೆ ಮರಾಠಿ ಹಿಂದಿಯ ಬಗ್ಗೆ ನೀವು ಜಗಳ ಮಾಡಿದರೆ ಅದು ಭಾಷಾವಾರ ಆಗಿಬಿಡುತ್ತೆ. ನೀವು ಭಿಂಡಿ ಬಜಾರ್ ಅವರ ನಿನ್ನೆ ಭಾಳಷ್ಟು ಚಾನಲ್ನವ್ರು ಹೋಗಿ ಮುಸಲ್ಮಾನರಿಗೆ ಮಾತಾಡಿಸಿದ್ರು. ಏನು ನಿಮ್ಮವ್ರಿಗೊಬ್ಬರು ಒಬ್ಬ ಹಿಂದೂಗೆ ಹೋಗಿ ಹೊಡೆದು ಬಿಟ್ರಂತಲ್ಲ ನಿಮ್ಮವರು ಅಂತ ಹೇಳಿದ್ರು ಅವರು. उसको आने के लिए बोलो, हमारा भिंडी बाज़ार में आके मराठी बात करने के लिए बोलो, हम दिखाएंगे अंदर. हमारा मोहम्मद अली रोड में आके बात करने के लिए बोलो, हमारा मीरा रोड में आके बात करने के लिए बोलो, हमारा माहिम में आके बात करने के लिए बोलो, मराठी में बात करने वहाँ मैं उसको दिखाता हूँ. ಈ ರೀತಿಯಾಗಿ ಅವರೆಲ್ಲ ಹೇಳ್ತಾರೆ. ಅಂದರೆ ಒಬ್ಬ ಶಾರುಖ್ ಖಾನ್ಗೆ, ಒಬ್ಬ ಜಾವೇದ್ ಅಖ್ತರ್ಗೆ ನೀವು ಮರಾಠಿಯಲ್ಲಿ ಮಾತಾಡೋ ಅಂತ ಹೇಳೋಕ್ಕಾಗತ್ತನ್ರಿ. ಆದರೆ ಇವರು ಅಮಾಯಕ ಹಿಂದೂಗಳ ಮೇಲೆ ದಾಳಿಯನ್ನು ಮಾಡಿಸ್ತಾರೆ. ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕಾಗಿ ರಾಜ್ ಠಾಕ್ರೆ ಮಾಡ್ತಾ ಇರೋವಂಥದ್ದೇ. ಬಾಳಾ ಠಾಕ್ರೆನೂ ಇದನ್ನೇ ಮಾಡಿದ್ರು. ಅವರು ಲುಂಗಿ ಭಗಾವ್ ಪುಂಗಿ ಬಜಾವ್ ಅಂತ ಹೇಳಿದರು. ಲುಂಗಿ ಭಗಾವ್ ಪುಂಗಿ ಬಜಾವ್ ಅಂದರೆ ಸೌತ್ ಇಂಡಿಯನ್ಸ್ನೆಲ್ಲ ಓಡಿಸ್ಬೇಕು ಅಂತ ಒಂದು ಕಾಲಕ್ಕಿತ್ತು ಬಾಂಬೆನಲ್ಲಿ. ಅದಾದಮೇಲೆ ಗುಜರಾತಿಗಳನ್ನ ಓಡಿಸ್ಬೇಕು ಅಂತ ಶುರು ಮಾಡಿದರು. ಯಾವಾಗ ರಾಜಕೀಯ ಅಸ್ತಿತ್ವ ಸಿಗ್ಲಿಕ್ಕೆ ಶುರು ಆಯಿತೋ ಹಿಂದುತ್ವದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರು. ಇಂಥ ಅಪಾಯಕಾರಿಯಾದಂಥ ರಾಜಕಾರಣಿಗಳ ಮಧ್ಯೆ ಇವತ್ತು ನರೇಂದ್ರ ಮೋದಿ ಏಗಬೇಕಾದಂಥ ಸಂದರ್ಭ ಬಂದಿದೆ. ಮಧ್ಯಾಹ್ನ ಏನಾಗುತ್ತೆ ನೋಡ್ಕೊಂಡು ಸಂಜೆ 5 ಗಂಟೆ ನಮ್ಮ ರವೀಂದ್ರ ಜೋಶಿ ಚಾನಲ್ನಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.